ಅಶೋಕ್ ಹಾರ್ನಳ್ಳಿ ಅವರು ಹಿಂದೆ ಅಡ್ವೊಕೇಟ್ ಜನರಲ್ ಆಗಿದ್ದಂಥವ್ರು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಹಿರಿಯ ನ್ಯಾಯವಾದಿಗಳು ಕೂಡ. ಸರ್ ನಮಸ್ತೆ. ನಮಸ್ಕಾರ. ಸರ್, ಬಹುಶಃ ಈ ಗೌರ್ಮೆಂಟ್ ವರ್ಸಸ್ ಗವರ್ನರ್ ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಹೌದು. ಏನ್ ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಅಂದ್ರೆ ಈಗ ಸಂವಿಧಾನದಲ್ಲಿ 176ನೇ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರತಿ ವರ್ಷ ಮೊದಲನೇ ಸೆಷನ್ ಆಗ್ಬೇಕಾದ್ರೆ ಗವರ್ನರ್ ಅಡ್ರೆಸ್ ಮಾಡಬೇಕು. ಗವರ್ನರ್ ಶೆಲ್ ಅಡ್ರೆಸ್ ಅಂತ ಇದೆ. ಅದರಿಂದ ಅದನ್ನ ಗವರ್ನರ್ ಅಡ್ರೆಸ್ ಮಾಡಲೇಬೇಕಾದಂತ ಒಂದು ವಿಷಯ ಸಂವಿಧಾನದಲ್ಲಿ ಇರೋದ್ರಿಂದ ಗವರ್ನರ್ ಅಡ್ರೆಸ್ಸೇ ಮಾಡಲ್ಲ ಅಂತ ಹೇಳಿದ್ರೆ ತಪ್ಪಾಗುವ ಒಂದು ಸಂಭವ ಇರುತ್ತೆ. ಹಾಗಾಗಿ ಆಗ ನಿಮ್ಮ ನಂತರ ನಡೆದಂತ ಲೆಜಿಸ್ಲೇಚರ್ ಪ್ರೊಸೀಡಿಂಗ್ಸ್ ಕಾನೂನು ಪ್ರಕಾರ ಸಿಂಧುವೆ ಅಲ್ವೇ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದರಿಂದ ಸಂವಿಧಾನದ ಪ್ರಕಾರ ಈ ಶೆಲ್ ಅಡ್ರೆಸ್ ಅನ್ನೋ ಒಂದು ಪ್ರಾವಿಷನ್ ಇರೋದ್ರಿಂದ ಅವರು ಅಡ್ರೆಸ್ ಇಲ್ದಲೆ ಲೆಜಿಸ್ಲೇಚರ್ ಪ್ರೊಸೀಡಿಂಗ್ ಶುರು ಮಾಡಿದ್ರೆ ತಪ್ಪಾಗುತ್ತೆ. ಅಂದ್ರೆ ಈಗ ಅವ್ರು ನಿರಾಕರಣೆ ಮಾಡಿದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗತ್ತಾ ಹೇಗೆ ಅಂತ? ಹೌದೌದು ಹೌದು, ಅದು ಒಂಥರ ಒಂದು ಕ್ರೈಸಿಸ್ ಸಿಚುವೇಶನ್ ಆಗುತ್ತೆ. ಅದರಿಂದ ಮತ್ತೆ ಗವರ್ನರು ಮತ್ತೆ ಇವರು ಮುಂದೆ ಸರ್ಕಾರದ ವಿರುದ್ಧ ಒಂದು ತಿಕ್ಕಾಟ ಆದಾಗ ಆಗುತ್ತೆ. ಅಂದ್ರೆ ಸರ್, ಈಗ ವರ್ಷದ ಮೊದಲ ಅಧಿವೇಶನದಲ್ಲಿ ಅವರು ಭಾಷಣ ಮಾಡ್ಬೇಕಾಗಿರೋದು ಮಸ್ಟ್ ಅಂಡ್ ಶುಡ್ ಅಲ್ವಾ? ಕಡ್ಡಾಯವಾಗಿ ಮಾಡ್ಲೇಬೇಕು ಅಂದ್ರೆ ಹಾಗಂತ ಇದೆ ಸಂವಿಧಾನದಲ್ಲಿ. 176 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗವರ್ನರ್ ಶೆಲ್ ಅಡ್ರೆಸ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಲೆಜಿಸ್ಲೇಟಿವ್ ಕೌನ್ಸಿಲ್ ಇದ್ರೆ ಎರಡೂ ಹೌಸಸ್ಗೂ ಅಡ್ರೆಸ್ ಮಾಡ್ಲೇಬೇಕು ಅಂತ ಹೇಳುತ್ತೆ. ಆ ದೃಷ್ಟಿಲಿ ಗವರ್ನರ್ ಅಡ್ರೆಸ್ ಇಲ್ದಲೇ ಲೆಜಿಸ್ಲೇಚರ್ ಮಾಡೋದು ಸೂಕ್ತವಲ್ಲ. ಈಗ ಆಲ್ರೆಡಿ ತಮಗೆ ಗೊತ್ತಿರೋ ಹಾಗೆ ಈ ತಮಿಳುನಾಡು ಕೇರಳ ಸರ್ಕಾರದಲ್ಲಿ ಕೂಡ ಇದೇ ತರದ ಪರಿಸ್ಥಿತಿ ಇದೆ. ಆಮೇಲೆ ಈ ಸಂಪ್ರದಾಯ, ಈ ಶಿಷ್ಟಾಚಾರ ಈ ತರದ್ದೆಲ್ಲ ಪಾಲಿಸ್ಲಿಲ್ಲ, ಉಲ್ಲಂಘನೆ ಮಾಡದ್ದೇ ಆದ್ರಲ್ಲಿ ಆ ತರದ್ದು ಯಾಕೆ ಇರ್ಬೇಕು ಆ ತರದ ಸಂಪ್ರದಾಯ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಅಲ್ಲ, ಇದು ಸಂಪ್ರದಾಯ ಅಂತ ನಾವ್ ಹೇಳಕ್ ಬರಲ್ವಲ್ಲ. ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಬಂದ ಮೇಲೆ ಕಾನೂನಲ್ಲೇ ಇದೆಯಲ್ಲ. ಸಂಪ್ರದಾಯ ಅನ್ನೋದು ಯಾವಾಗ ಆಗುತ್ತೆ ಅಂದ್ರೆ, ಕಾನೂನಲ್ಲಿ ಇಲ್ದಲೇ ಇರುವ ಅಂಶಗಳಲ್ಲಿ ಕೆಲವು ಕನ್ವೆನ್ಷನ್ ಅಂತ ಬರುತ್ತೆ. ಬಟ್ ಇದರಲ್ಲಿ ಕಾನೂನಲ್ಲೇ ಇರುವ ಅಂಶದಿಂದ ಅವ್ರು ಪಾಲಿಸ್ಲೇಬೇಕಾಗುತ್ತೆ. ಆ ಪಾಲಿಸುವಾಗ ಏನಾದ್ರು ಕೆಲವರು ಓದ್ಲಿಲ್ಲ ಮಾಡ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಈಗ ಕೇರಳದಲ್ಲಿ ಕೆಲವು ಭಾಗ ಓದ್ಲಿಲ್ಲ ಅವರು, ಇದರಲ್ಲಿ ತಮಿಳ್ನಾಡಲ್ಲಿ ಬಂದು ಅವರು ಅರ್ಧಕ್ಕೆ ಹೋದ್ರು ಅಂತ ಹೇಳ್ತಾರೆ. ಬಟ್ ಇದ್ರಲ್ಲಿ ಬರೋದೇ ಇಲ್ಲ ಅಂತ ಹೇಳಿದ್ರೆ ಅದು ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ಅದೇ ಸರ್, ಈಗ ಒಂದ್ ವೇಳೆ ಬರ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಗೈರಾದ್ರು ಅಂತ ಇಟ್ಕೊಳ್ಳಿ, ಅಕಸ್ಮಾತ್ ಸರ್ಕಾರ ಹಂಗೆ ಅಧಿವೇಶನ ಶುರು ಮಾಡಿದ್ರೆ ಏನಾಗ್ಬೋದು? ಮಾಡಿದ್ರೆ ತಪ್ಪಾಗುತ್ತದು. ಲೆಜಿಸ್ಲೇಚರ್ ಆ ಸೆಷನ್ ಅಲ್ಲಿ ಏನೇ ನೀವು ನಡವಳಿಕೆ ಮಾಡಿದ್ರು ಸಹ ನಾಳೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರೆ ಒಂದು ಕಾನೂನಿನ ಬಿಕ್ಕಟ್ಟಾಗ್ತಕ್ಕಂತ ಒಂದು ಸಂದರ್ಭ ಇದೆ. ಅದು 1966ನೇ ಇಸ್ವಿಲಿ ಕಲ್ಕತ್ತಾದಲ್ಲಿ ಒಂದು ಇದೇ ರೀತಿಯಾದಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಮಾಡ್ಲೇಬೇಕು, ಗವರ್ನರ್ ಅಡ್ರೆಸ್ ಮಾಡ್ಲೇಬೇಕು ಅನ್ನೋ ರೀತಿ ಹೇಳಿದ್ದಾರೆ. ಬಟ್ ಹಿಂದೆ ನಾವು ನಮ್ಮ ರಾಜ್ಯದಲ್ಲಿ ಇತಿಹಾಸ ನೋಡಿದ್ರೆ ಈ ತರ ಸನ್ನಿವೇಶ ಯಾವತ್ತೂ ಬಹುಶಃ ಎದುರಾಗಿಲ್ಲ. ಇದೇ ಫಸ್ಟ್ ಟೈಮ್ ಅಂತ ಕಾಣುತ್ತೆ. ಗೊತ್ತಿಲ್ಲ ಅಂದ್ರೆ ಯಾಕೆ ಅಂದ್ರೆ, ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಟೀಕೆ. ರಾಜ್ಯ ಸರ್ಕಾರ ನಾವೇನ್ ಮಾಡ್ತೀವಿ ಅಂತ ಹೇಳ್ಬೋದು, ಅದನ್ನ ರಾಜಕೀಯವಾಗಿ ಟೀಕೆ ಮಾಡಿದಾಗ ಈ ರೀತಿಯಾದಂತ ಸಂದರ್ಭ ಒಂದು ಸಂದರ್ಭ ಬರುತ್ತೆ. ಆಮೇಲೆ ಈಗ ಆಲ್ರೆಡಿ HK ಪಾಟೀಲ್ ಅವರ ನೇತೃತ್ವದಲ್ಲಿ ಕಾನೂನು ನಿಯೋಗ ಹೋಗಿ ಅವರ ಮನವೊಲಿಸುವಂತ ಯತ್ನ ಕೂಡ ಆಗ್ತಾ ಇದೆ, ಮಾತುಕತೆ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದೀವಿ ಸರ್. ಅದೇ, ಅದನ್ನ ಮನಸ್ಸೊಲಿಸಿ ಮಾಡಿದ್ರೆ ಒಳ್ಳೇದು. ಬಟ್ ಈಗ ಭಾಷಣ ಮಾಡುವಂತದ್ದು ಕಡ್ಡಾಯ, ಅವ್ರು ಮಾಡ್ಲೇಬೇಕು ಅಂತಾನೆ ಒಂದು ಹೈಕೋರ್ಟ್ನವ್ರಿಗಾಗ್ಲೇ ಆ ರೀತಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈಗ ಕಲ್ಕತ್ತಾದಲ್ಲಿ ಒಂದು ಶೆಲಾಕ್ ಇಂಡಸ್ಟ್ರೀಸ್ ಅನ್ನೋ ಒಂದು ಕೇಸಲ್ಲಿ ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಅಶೋಕ್ ಹಾರ್ನಳ್ಳಿ ಅವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಯಾಕಂತಂದ್ರೆ ಅದು ಸಂವಿಧಾನದಲ್ಲೇ ಇರೋದ್ರಿಂದಾಗಿ ಆ ಥರ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ. ನಾನು ಈಗ ಭಾಷಣ ಮಾಡೋದಿಲ್ಲ ಅಂತ ನಿರಾಕರಣೆ ಮಾಡೋದು ಅಥವಾ ಬರದೇ ಇರೋದು, ಈ ಥರದ್ದು ಯಾವುದು ಕೂಡ ಮಾಡೋ ಹಾಗಿಲ್ಲ. ಅದು ಆರ್ಟಿಕಲ್ 176 ಪ್ರಕಾರ ಅವರು ಭಾಷಣ ಮಾಡಲೇಬೇಕು, ಅಧಿವೇಶನಕ್ಕೆ ಬರಲೇಬೇಕು. ಯಾಕಂತಂದರೆ ವರ್ಷದ ಆರಂಭದಲ್ಲಿ ನಡೆಯುವಂತಹ ಮೊದಲ ಅಧಿವೇಶನ ಇರುತ್ತೆ, ಅದರಲ್ಲಿ ಅವರು ಭಾಷಣ ಮಾಡಲೇಬೇಕು. ಅದರ ಜೊತೆಗೆ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಏನು ಸಿದ್ಧಪಡಿಸಿರ್ತಾರೆ ಆ ಭಾಷಣ ಸಂಪೂರ್ಣ
ಪೂರ್ತಿಯಾಗಿ ಓದಬೇಕಾಗಿರೋದು ಕೂಡ ಕಡ್ಡಾಯ.